ಈಗ ಎತ್ಕೊಳ್ತಿದ್ದಿಲ್ಲ ಏನು ರೇಟು, ಎಷ್ಟು ಲಕ್ಷದಿಂದ ಎಷ್ಟು ಲಕ್ಷದವರೆಗೆ ಟಾಪಲ್ಲಿದೆ? ಮೊದಲಿಗೆ ಎಲ್ಲರಿಗೂ ಇಲ್ಲಿ ಸೇರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಏನಿದು ಅಯ್ಯನಗುಡಿ ಜಾತ್ರೆ, ಇದೊಂದು ಐತಿಹಾಸಿಕ ಜಾತ್ರೆ, ಪುರಾತನ ಕಾಲದ ಜಾತ್ರೆ. ವರ್ಷದಿಂದನೂ ಈ ವರ್ಷ ಒಂದು 2-3 ವರ್ಷದಿಂದ ಇಂಪ್ರೂವ್ ಆಗೋ ಸ್ಟೇಜಿಗೆ ಬಂದಿದೆ. ತುಂಬ ಚೆನ್ನಾಗಿ ದನಗಳು ಬರ್ತಿದೆ. ಅದೇ ಪ್ರಕಾರ ರೈತರುಗಳು ಇಂಟ್ರೆಸ್ಟಿಂದ ತಮ್ಮಲ್ಲಿ ಸಾಕಿರುವಂಥ ಹಸುಗಳನ್ನ, ನಾಟಿ ಹಸುಗಳನ್ನ ಕರ್ಕೊಬಂದು ಇಲ್ಲಿ ಜಾತ್ರೆಯಲ್ಲಿ ಮಾರಕೋ ಇಚ್ಛೆಯಿಂದ ಅಥವಾ ಕೊಳ್ಳೋ ಇಚ್ಛೆಯಿಂದ ಬರ್ತಿದ್ದಾರೆ. ಹಾಗಾಗಿ ಈ ಜಾತ್ರೆಯಲ್ಲಿ ಏನಿಲ್ಲ, 20,000 ಕರುವಿಂದ ಇವತ್ತು 18 ಲಕ್ಷ ಓರಿವರೆಗೂ ನಮ್ಮ ಜಾತ್ರೆಗೆ ಬಂದಿದೆ. ಓಕೆ, ಹೈಯೆಸ್ಟ್ ಇವತ್ತು ಪರ್ಚೇಸ್ ಆಗಿರೋದೇ 16,25,000 ರೂಪಾಯಿ ಒಂದು ಜೊತೆ ಎತ್ಗಳು ನಮ್ಮ ಜಾತ್ರೆಗೆ ಬಂದಿದೆ. ಎಲ್ಲೆಲ್ಲಿಂದ ಬರ್ತಾರೆ ಸರ್ ರೈತರುಗಳು ಅಂತ ಹೇಳಿ? ರೈತರುಗಳು ನೋಡಿ, ಈಗ ನಮ್ಮ ಸ್ನೇಹಿತರು ಹಾಸನಿಂದ ಬಂದಿದ್ದಾರೆ, 3 ಜೊತೆ ಓರಿ ಹಾಕೊಂಡ್ ಬಂದಿದ್ದಾರೆ. ನಮ್ಮ ಇವರು ಕನಕಪುರ ಇಂದ್ರೇಶ್ ಅಂದ್ಬಿಟ್ಟು ಅವ್ರು ಕನಕಪುರದಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಮತ್ತೆ ದೇವನಹಳ್ಳಿ, ಹೊಸಕೋಟೆ, ಹಾಗಾಗಿ ದಾವಣಗೆರೆಯಿಂದನೂ ದನಗಳು ಬಂದಿದೆ ಇಲ್ಲಿಗೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಸರ್, ನಾನು ಇಲ್ಲಿಗೆ ಒಂದು 20 ವರ್ಷದಿಂದ ಬರ್ತೇನೆ. ನಾನು ಚಿಕ್ಕ ಹುಡುಗ ಇದ್ದಾಗಿಂದನೂ ಬರ್ತೇನೆ. ಮೊದಲು ನೋಡಕ್ ಬರ್ತಿದ್ದೆ. ನಾನು ಓರಿ ಕಟ್ಟೆ ಒಂದು 15 ವರ್ಷ ಆಯಿತು. 15 ವರ್ಷದಿಂದ ಓರಿ ಕಟ್ತಾ ಇದ್ದೀನಿ, ಜಾತ್ರೆಲಿ ಬರ್ತಿದ್ದೀನಿ. ನನಗೆ ಬಹಳ ವಿಶೇಷವಾಗಿ ಹಳ್ಳಿಕಾರ್ ತಳಿ ಎಲ್ಲ ಕಡೆ ಪ್ರದರ್ಶನ ಆಗ್ತಾ ಇದೆ. ತಳಿ ಉಳಿಸೋ ನಿಟ್ಟಿನಲ್ಲಿ ರೈತರು ಎಷ್ಟು ಜಾಗೃತರಾಗಿದ್ದಾರೆ? ಖಂಡಿತ. ಇಲ್ಲಿ ಹಳ್ಳಿಕಾರ್ ನಾವು ಏನು ನಾಟಿ ದನ ಅಂತ ಕರಿತೀವಿ ಮೊದಲೇ, ಅದನ್ನ ಒಂದು ಹಳ್ಳಿಕಾರ್ ಅಂತ ಬಿಂಬಿಸಿದ್ರು. ನಾವು ನಾಟಿ ದನ ಅಂತಾನೆ ಸಾಕ್ತಾರೆ. ರೈತರೆಲ್ಲ ಅದನ್ನ ಯಾರು ಹಳ್ಳಿಕಾರ್ ಅಂತ ಇದಾಗಿಲ್ಲ. ಹಾಗಾಗಿ ನಮ್ಮ ನಾಟಿ ದನ ಏನು ಸಾಕ್ತಾ ಇದ್ದೀವಿ ಇಲ್ಲಿಗೆ ತುಂಬ ವಿಶೇಷ. ಅದು ಎಸ್ಪೆಷಲಿ ಇದು ನಮ್ಮ ರಾಮನಗರ ಬೇಸ್. ಅದು ಏನಂದರೆ, ಮಗು ಎಲ್ಲಿ ಹುಟ್ಟು ಅಂದರೆ ಅದು ನಮ್ಮ ರಾಮನಗರ ಜಿಲ್ಲೆಯಲ್ಲೇ. ಈ ಒಂದು ತಳಿ ಹುಟ್ಟೋ ಮೂಲ ಸ್ಥಳ ಬಂದರೆ ರಾಮನಗರ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹುಟ್ಟಿದ ಕರುಗಳೇ ನಾವು ಎಲ್ಲ ಕಡೆ ಇವತ್ತು ಹುಬ್ಳಿ, ಧಾರವಾಡ, ಮಹಾರಾಷ್ಟ್ರಗೆಲ್ಲ ಹೋಗಿದೆ ಈ ನಮ್ಮ ಹಳ್ಳಿಕಾರ್ ನಾಟಿ ದನಗಳು. ಅದೇನೇ ಬೇಸ್ ಬಂದು ನಮ್ಮ ರಾಮನಗರ ಜಿಲ್ಲೆ, ಅದು ಎಸ್ಪೆಷಲಿ ಕನಕಪುರ, ಮಾಗಡಿ ಮತ್ತು ರಾಮನಗರ, ಇಲ್ಲಿ ಹುಟ್ಟುವಂಥ ಕರುಗಳು ಎಲ್ಲ ಕಡೆ ಹೋಗುವಂಥದ್ದು. ಹಾಗಾಗಿ ಮೂಲ ಸ್ಥಳ ಬಂದು ನಮ್ಮ ಈ ನಾಟಿ ದನಗಳಿಗೆ ರಾಮನಗರ ಜಿಲ್ಲೆ. ಥ್ಯಾಂಕ್ ಯು ಸರ್.